ಸರ್ ನಮಸ್ಕಾರ, ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವ ಮಾತಾಡ್ತಿರೋದು. ಇದೇ ಡಾಂಬರ್ಗೆ ಟಚ್ ಆದಾಗೆ 1 ಎಕರೆ ಲ್ಯಾಂಡು ಒಂದು ಮಾರಾಟಕ್ಕೆ ಬಂದಿದೆ ನೋಡಿ ಸರ್. ಇದೇನು ನೋಡ್ತಾ ಇದ್ದೀರಾ, ಇದು ಫುಲ್ ಡಾಂಬರು. ಇದು ಬಸ್ ರೂಟು, ನಿಮಗೆ ಡೈರೆಕ್ಟ್ ಬಂದರೆ ಜಮೀನು ಹತ್ರನೇ ಉಳ್ಕೋಬೋದು ನೋಡಿ ಸರ್. ಇದೇನು ನೋಡ್ತಾ ಇದ್ದೀರಾ, ಉರುಳಿ ಹಾಕಿದಾರಲ್ಲ, ಇದು ಕರೆಕ್ಟಾಗಿ 1 ಎಕರೆ ಇದೆ. ನಿಮಗೆ ಫ್ರಂಟ್ ಹೆಚ್ಚು ಕಮ್ಮಿ ಒಂದು 150 ಅಡಿ ಫ್ರಂಟ್ ಇದೆ. 150 ಅಡಿ 200 ಅಡಿ ಫ್ರಂಟ್ ಬರುತ್ತೆ ನಿಮಗೆ. ನೋಡಿ ಇದೇನು ಹುರುಳಿ ಹಾಕಿದ್ದಾರೆ ನೋಡಿ, ಲಾಸ್ಟು ಅಲ್ಲಿ ಏನು ಬಾರ್ಡ್ರು ಕಾಣಿಸ್ತಿದೆ ನೋಡಿ, ಆ ತುಗುರಿ ಗಿಡ ಇದೆಯಲ್ಲ ಅಲ್ಲಿವರೆಗೂ ಬರುತ್ತೆ. ಇದು 1 ಎಕರೆ ಕರೆಕ್ಟಾಗಿದೆ. ಇದು ನಿಮಗೆ ಮೈಸೂರು, ಗುಂಡ್ಲುಪೇಟೆ, ಊಟಿ, ನ್ಯಾಷನಲ್ ಹೈವೇ ಅಂತ ಕರೆಕ್ಟಾಗಿ ಲ್ಯಾಂಡ್ಗೆ ನಿಮಗೆ 1.5 ಕಿಲೋಮೀಟ್ರ್ ಬರುತ್ತೆ. ಇದು ಬಸ್ ರೂಟು, ವಿಲೇಜ್ ಬಸ್ ರೂಟು. ಕರೆಕ್ಟಾಗಿ 1.5 ಕಿಲೋಮೀಟ್ರು ಬರುತ್ತೆ. ಈ ಲ್ಯಾಂಡಿಂದ ಕರೆಕ್ಟಾಗಿ ನಿಮಗೆ ಮೈಸೂರಿಗೆ ಒಂದು 46 ಕಿಲೋಮೀಟ್ರ್ ಬರುತ್ತೆ. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರೋಂಥ ಜಾಗ ಇದು 1 ಎಕರೆ. ಇದು ಬೆಂಗಳೂರಿಗೆ ಕರೆಕ್ಟಾಗಿ ನಿಮಗೆ ಒಂದು 190 ಕಿಲೋಮೀಟ್ರ್ ಬರುತ್ತೆ ಬೆಂಗಳೂರು. ಇದು ಗುಂಡ್ಲುಪೇಟೆ ಟೌನ್ಗೆ ಕರೆಕ್ಟಾಗಿ ಇಲ್ಲಿಂದ ಒಂದು 14 ಕಿಲೋಮೀಟ್ರ್ ಬರುತ್ತೆ. ಗುಂಡ್ಲುಪೇಟೆ ಟೌನ್ಗೆ ನಿಮಗೆ ಒಳ್ಳೆ ವಾಟರ್ ಬೆಲ್ಟ್ ಇರೋಂಥ ಏರಿಯಾ ಇದು ನೋಡಿ ಸರ್. ಇದೇನು ಡಾಂಬರ್ ನೋಡ್ತಾ ಇದ್ದಾರೆ, ಅದು ನಿಮಗೆ ಬಸ್ ರೂಟು. ಡೈರೆಕ್ಟ್ ಬಂತು ಅಂದರೆ ಜಮೀನು ಹತ್ರನೇ ಇಳ್ಕೋಬೋದು. ಫುಲ್ಲು ಬಸ್ ರೂಟ್ ಇದು ನೋಡಿ ಸರ್. 1 ಎಕರೆ ಫಾರ್ಮ್ ಮಾಡೋರು ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ. ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಇದು ಬಂದು ನಿಮಗೆ ಫುಲ್ಲು ರೆಡ್ ಸೈಲ್ ಬರುತ್ತೆ ಸರ್. ಇದು ಈ ವಿಲೇಜ್ಗೆ ಟಚ್ ಆಗಿರೋ ಜಾಗ. ವಿಲೇಜಿಂದ ಜಸ್ಟ್ ನಿಮಗೆ ಒಂದು 200 ಇಂದ 300 ಮೀಟ್ರ್ ಬರುತ್ತೆ ಅಷ್ಟೇ. ಇದು 24 ಅವರ್ಸ್ ಬಸ್ ರೂಟು. ನಿಮಗೆ ನೀವು ಡೈರೆಕ್ಟ್ ಬಂದು ಅಂದರೆ ಜಮೀನು ಹತ್ರ ಉಳ್ಕೋಬೋದು. ಬಸ್ ರೂಟು ಇದು ಗುಂಡ್ಲುಪೇಟೆ, ಮೈಸೂರು, ಊಟಿ, ನ್ಯಾಷನಲ್ ಹೈವೇ ಅಂತ ಕರೆಕ್ಟಾಗಿ 1.5 ಕಿಲೋಮೀಟ್ರ್ ಬರೋವಂಥ ಜಾಗ ನೋಡಿ ಸರ್. ಇಂಟ್ರೆಸ್ಟ್ ಅವರು ಕಾಲ್ ಮಾಡಿ. ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಏನಿದೆ, ಇದು ಅಕ್ಕಪಕ್ಕ ಎಲ್ಲ ನಿಮಗೆ ಒಳ್ಳೊಳ್ಳೆ ರೈಟಲ್ಲಿ ಆಗಿದೆ. ನೀವು ತೊಗೊಂಡ್ರೆ ಮುಂದೆ ಇನ್ನೂ ಫ್ಯೂಚರಲ್ಲಿ ದುಡ್ಡು ಇದು. ಓನರ್ ಹತ್ರ ಕೇಳ್ತೀನಿ ರೈಟ್ ಎಷ್ಟು ಅಂತ ಕೇಳಿ, ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಒಳ್ಳೆ ಬಾಕ್ಸ್ ಶಾಪಲ್ಲಿದೆ ನಿಮಗೆ.